ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರ ಚುನಾವಣೆ 2025. ಮಳವಳ್ಳಿ ತಾಲೂಕಿನಿಂದ NDA ಬೆಂಬಲಿತ ಅಭ್ಯರ್ಥಿಯಾಗಿ KMF ನಿರ್ದೇಶಕರಾದ ವಿಶ್ವನಾಥ್ ರವರಿಂದ ನಾಮಪತ್ರ ಸಲ್ಲಿಕೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ADC ಶಿವಾನಂದ ಮೂರ್ತಿರವರಿಗೆ ನಾಮಪತ್ರ ಸಲ್ಲಿಕೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಅನ್ನದಾನಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಿದ್ದರು. ಮೂರನೇ ಬಾರಿ ಇವತ್ತು ನಾಮಿನೇಷನ್ನ ಸ್ಪರ್ಶಿಸಿದ್ದೀನಿ. ಅದಕ್ಕೆ ಮಳವಳ್ಳಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಮತ್ತು ನನ್ನ JDS BJP ಪಾರ್ಟಿಯ ಎಲ್ಲ ಮುಖಂಡರ ಒಂದು ಆಶೀರ್ವಾದದೊಂದಿಗೆ ಈ ಬಾರಿನೂ ಮೂರನೇ ಬಾರಿ ನಾ ಜಯ ಗಳಿಸ್ತೀನಿ ಅಂತ ಒಂದು ವಿಶ್ವಾಸ ಹಾಗೂ ನಾ 2 ಬಾರಿ ಮಾಡಿರುವಂಥ ಸೇವೆ ಅದು ಆ ಸೇವೆಗಾಗಿ ಸಾಕಷ್ಟು ರೈತರು ಇವತ್ತು ಏನು ಕಷ್ಟದಲ್ಲಿದ್ದಂಥ ಸನ್ನಿವೇಶದಲ್ಲಿ ಮಳವಳ್ಳಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಒತ್ತು ಕೊಟ್ಟು ಆ ಒಕ್ಕೂಟನ ಒಳ್ಳೆ ಉತ್ತಮ ರೀತಿ ತಂದು ಒಳ್ಳೆ ಗುಣಮಟ್ಟದ ಹಾಲನ್ನು ಆ ಸಂಘಕ್ಕೆ ಸರಬರಾಜು ಮಾಡುವಂಥ ಒಂದು ಶಕ್ತಿನ ಮಳವಳ್ಳಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಾನು ನೀಡಿದ್ದೇನೆ. ನಾನು ಮೊದಲು ಬಂದಾಗ 116 ಸಂಘ ಇತ್ತು. ಇವತ್ತು 10 ವರ್ಷದಲ್ಲಿ ನಾನು ಮಳವಳ್ಳಿ ತಾಲೂಕಲ್ಲಿ 151 ಸಂಘನ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ನನ್ನ ರೈತ ಬಾಂಧವರು ನನಗೆ ಮತ ಕೊಟ್ಟು ನನ್ನ 3ನೇ ಬಾರಿಗೂ ಜಯಶೀಲರಾಗಿ ಮಾಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಹಾಗೂ JDS BJP ಎಲ್ಲ ನನ್ನ ನಾಯಕರು ನನ್ನನ್ನು ಒಂದು ಮತ ಕೊಡಿಸಿ ಹೆಚ್ಚಿನ ಮತದಿಂದ ನನ್ನ ಜಯಶೀಲರಾಗಿ ಮಾಡ್ತಾರೆ ಒಂದು ನಿಟ್ಟಿನಲ್ಲಿ ನಾನು 3ನೇ ಬಾರಿ ಇವತ್ತು ಸ್ಮರಿಸಿದ್ದೀನಿ. ಮುಂದಿನ 5 ವರ್ಷ ನಾನು ಈ ರೈತರಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತಾ, ಹಾಗೆಯೇ ನಾನು KMF ನಿರ್ದೇಶಕರಾಗಿದ್ದಾಗಲೂ ಈ 5 ವರ್ಷದಲ್ಲಿ ಸಾಕಷ್ಟು ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿಯಾಗಿರ್ಬೋದು, ಹಾಗೆ ಮಂಡ್ಯ ಜಿಲ್ಲೆಗೆ ನಾವು ಒಂದು ಪ್ರಮುಖವಾದ ಒಂದು ಕೊಡುಗೆನ ಕೊಟ್ಟಿದ್ದೀನಿ ನಾನು KMF ನಿರ್ದೇಶಕರಾದ ಮೇಲೆ. ಯಾಕೆಂದರೆ ಮಂಡ್ಯ ಜಿಲ್ಲೆ ಹೈನುಗಾರಿಕೆಯಲ್ಲಿ ಒಂದೇ ಜಿಲ್ಲೆ 10.5-11 ಲಕ್ಷ ಹಾಲನ್ನು ಇವತ್ತು ಮಂಡ್ಯ ಜಿಲ್ಲೆ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಹಾಲು ಪ್ಯಾಕೆಟ್ ರೂಪದಲ್ಲಿ ಸೇಲ್ ಆಗ್ತಾ ಇದ್ದದ್ದು ಮಂಡ್ಯದಲ್ಲಿ ಬರೀ 60ರಿಂದ 70 ಸಾವಿರ, ಬೆಂಗಳೂರಲ್ಲಿ 3ರಿಂದ 3.25 ಲಕ್ಷ, ಟೋಟಲ್ಲು 4 ಲಕ್ಷ ಹಾಲು ಇವತ್ತು ಸೇಲ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ KMFಲ್ಲಿ ಹೋರಾಟ ಮಾಡಿ ಡೆಲ್ಲಿ ಮಾರ್ಕೆಟಿಂಗನ್ನು ಇವತ್ತು ಮಂಡ್ಯ ಒಕ್ಕೂಟಕ್ಕೆ ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಯಶಸ್ವಿಯಾಗಿ ಡೆಲ್ಲಿ ಮಾರ್ಕೆಟನ್ನು ಇವತ್ತು ತಂದಿದ್ದೀನಿ. ನಮ್ಮ ಮಂಡ್ಯದ ಹಾಲು ಇವತ್ತು ಡೆಲ್ಲಿಲಿ ಸೇಲ್ ಆಗ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ. ಇವತ್ತು 20ರಿಂದ 25 ಸಾವಿರ ಇವಾಗಲೇ ಸ್ಟಾರ್ಟ್ ಮಾಡಿ ನಾವು 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಇವತ್ತು 25 ಸಾವಿರ ಹಾಲನ್ನು ಮಂಡ್ಯ ಒಕ್ಕೂಟ ಸೇಲ್ ಮಾಡ್ತಾಯಿದ್ದೀವಿ. ಮುಂದಿನ ಒಂದು ವರ್ಷದಲ್ಲಿ 1.5ರಿಂದ 2 ಲಕ್ಷ ಹಾಲು ನಮಗೆ ಸೇಲ್ ಆದರೆ 1.5ರಿಂದ 2 ಲಕ್ಷ ಲೀಟ್ರ್ ಹಾಲು ಸೇಲ್ ಆದರೆ ಬಂದಂಥ ಒಂದು ಲಾಭನ ಈ ಮಂಡ್ಯ ಜಿಲ್ಲೆ ರೈತರಿಗೆ ಕೊಡುವಂಥ ನಿಟ್ಟಿನಲ್ಲಿ ಮಂಡ್ಯ ಹಾಲು ಒಕ್ಕೂಟ ಕೆಲಸ ಮಾಡುತ್ತೆ. ಅದಕ್ಕಾಗಿ ಮಂಡ್ಯ ಒಕ್ಕೂಟ ಆಗಿರ್ಬೋದು, ಮಳವಳ್ಳಿ ಆಗಿರ್ಬೋದು, ಎರಡಕ್ಕೂ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೀನಿ. ಆ ಶಕ್ತಿ ಇವತ್ತು ಮತ್ತು BJP JDS ಎಲ್ಲ ಒಕ್ಕೂಡಿ ಆ ಶಕ್ತಿ ಇವತ್ತು ನನಗೆ ಜಯ ತಂದು ಕೊಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇವತ್ತು ನಾನು ನಾಮಿನೇಷನ್ ಫೇಲ್ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಮುಂದಿನ 5 ವರ್ಷದಲ್ಲಿ ಇದೇ ರೀತಿ ಮಳವಳ್ಳಿ ತಾಲೂಕಾಗಿರ್ಬೋದು, ಮಂಡ್ಯ ಜಿಲ್ಲೆ ಆಗಿರ್ಬೋದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. VM ವಿಶ್ವನಾಥ್ರವರು ಹಾಲಿ ಮನ್ಮೂಲ ನಿರ್ದೇಶಕರು ಮತ್ತು KMFನ ರಾಜ್ಯದ ನಿರ್ದೇಶಕರು ಅವರು ಮತ್ತೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವ್ರಿಗೆ ಶುಭ ಆಗಲಿ. ಈ ಚುನಾವಣೆಯಲ್ಲಿ ಈಗಾಗಲೇ ಅವರು 2 ಬಾರಿ ಗೆದ್ದಿದ್ದಾರೆ. ಗೆದ್ದು KMFನಲ್ಲೂ ಕೂಡ ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸಿದ್ದಾರೆ. ಮನ್ಮೂಲ್ನಲ್ಲೂ ಕೂಡ ಉತ್ತಮವಾದಂಥ ಕೆಲಸವನ್ನು ನಿರ್ವಹಣೆ ಮಾಡಿ ಮಳವಳ್ಳಿ ತಾಲೂಕಿನಾದ್ಯಂತ ಹಲವಾರು ಹೊಸ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ಹಾಲು ಶೇಖರಣೆ ಮಾಡ್ತಕ್ಕಂಥ ಒಂದು ಯಂತ್ರೋಪಕರಣಗಳನ್ನು ಕೂಡ ಕೆಲವು ಉತ್ತಮವಾದಂಥ ಡೈರಿಗಳಿಗೆ ಕೊಡಿಸ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತು ಹಸುಗಳಿಗೆ ಮ್ಯಾಟ್ ಕೊಡ್ತಕ್ಕಂಥದ್ದು ಮತ್ತು ಹಸುಗಳು ತೀರ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಇನ್ಶೂರೆನ್ಸನ್ನು ಕೊಡಿಸ್ತಕ್ಕಂಥ ಈ ರೀತಿಯಾದಂಥ ಎಲ್ಲ ಕೆಲಸಗಳನ್ನು ಕೂಡ ಭಾಳ ಅತ್ಯುತ್ತಮವಾಗಿ 2 ಅವಧಿಗಳಲ್ಲೂ ಕೂಡ ಸಮರ್ಪಕವಾಗಿ ನಿಭಾಯಿಸಿದ್ದಾರೆ. ಅದರಿಂದ ಅವ್ರನ್ನ ನಮ್ಮ ನಾಯಕರಾದಂಥ HD ಕುಮಾರಣ್ಣವರು ಮತ್ತು ದೇವೇಗೌಡಜಿಯವರ ಆಶೀರ್ವಾದದಿಂದ
ಇವತ್ತು ರಾಜ್ಯದ KMF ನಿರ್ದೇಶಕರಾಗಿ ಅವ್ರನ್ನ ಆಯ್ಕೆ ಮಾಡಿ ಅಲ್ಲೂ ಕೂಡ ಸುಮಾರು 3-4 ವರ್ಷಗಳ ಕಾಲ ಇವತ್ತು ಆಡಳಿತವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಪುಟ್ಟರಾಜ್ ಅವರು ಜಿಲ್ಲೆಯ ಮಂತ್ರಿಯಾಗಿ ಅವರು ಕೂಡ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟು KMF ಹೋಗಲಿಕ್ಕೆ ಎಲ್ಲ ರೀತಿ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು, ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಈ ಬಾರಿನೂ ಕೂಡ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ದಯಮಾಡಿ ನನ್ನೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಏನು ಡೆಲಿಗೇಟ್ಸ್ ತಗೊಂಡಿದ್ದೀರಾ, ಇವತ್ತು ಏನು ಮತದಾರರಿದ್ದೀರಾ, ಸುಮಾರು 100 ಜನ ಮತದಾರರು ಮಳವಳ್ಳಿ ತಾಲೂಕಿನಲ್ಲಿ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ VM ವಿಶ್ವನಾಥ್ರವ್ರಿಗೆ ಮತ ಕೊಟ್ಟು ಮತ್ತೊಮ್ಮೆ ಆಯ್ಕೆ ಮಾಡಿ ಅವ್ರ ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡಲಿಕ್ಕೆ ಈ ಹಾಲು ಒಕ್ಕೂಟ ಮಹಾ ಒಕ್ಕೂಟದ ಮಂಡ್ಯ ಜಿಲ್ಲೆಯ ಮನ್ಮೂಲ್ಗೆ ಆಯ್ಕೆ ಮಾಡಿಕೊಡ್ಬೇಕು ಅಂಥೇಳಿ ನನ್ನೆಲ್ಲ NDA ಪಕ್ಷದ ಮತ್ತು ಎಲ್ಲ ಅಭಿಮಾನಿಗಳ ಮತ್ತು JDS BJP ಪಕ್ಷದ ಎಲ್ಲ ಮುಖಂಡರುಗಳಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಮತದಾರರಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.